ಇವತ್ತು ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಬೆಲೆ ಏರಿಕೆ ವಿರೋಧ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಕೊಂಡಂತ ಪ್ರತಿಭಟನೆ ಒಳಗ ಇವತ್ತು ನಾವು ನೋಡಿರ್ಬೋದು, ಬೇರೆ ರಾಷ್ಟ್ರ ಒಳಗೆ ಪೆಟ್ರೋಲ್ ಮತ್ತು ಡೀಸೆಲ್ ಈ ಸಿಲಿಂಡರ್ ರೇಟ್ ಎಷ್ಟಿದೆ. ನಮ್ಮ ಈ ಭಾರತ ದೇಶ ಒಳಗ ನರೇಂದ್ರ ಮೋದಿ 2016ರಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಾಗಿಂದ ಇವತ್ತು ಮಟ್ಟ ರೇಟ್ ಏನಿದೆ. ಯಾಕಂದ್ರೆ ಇವತ್ತು ಮೊನ್ನೆ ನೋಡಿದ್ರೆ ಟ್ರಂಪ್ ಸರ್ಕಾರ ಬಂದ ಮ್ಯಾಗ ಎಲ್ಲಾ ರಾಷ್ಟ್ರ ಒಳಗ ಬೆಲೆ ದಿನಕ್ಕೆ ದಿನ ಬೀಳ್ತಾ ಇದೆ. ಆದ್ರೆ ನಮ್ಮ ರಾಷ್ಟ್ರ ಒಳಗ ಬೆಲೆ ದಿವಸಕ್ಕೆ ದಿವಸ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಪೆಟ್ರೋಲ್ ಮ್ಯಾಗ 2 ರೂಪಾಯಿ, ಡೀಸೆಲ್ ಮ್ಯಾಗ 2 ರೂಪಾಯಿ, ಸಿಲಿಂಡರ್ ಮ್ಯಾಗ 50 ರೂಪಾಯಿ ರೇಟ್ ಇಳಿಸಿದಕ್ಕೆ ನಾವೆಲ್ಲರೂ ವಿರೋಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ ನೀತಿ ವಿರೋಧ ಬಿಜೆಪಿ ಅವರ ಜನ ಆಕ್ರೋಶ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರ ಜನ ಆಕ್ರೋಶ ಯಾತ್ರೆ ನಡೆಸಿದ್ದಾರೆ. ಆ ಬಿಜೆಪಿ ಅವರಿಗೆ, ಆರ್ ಅಶೋಕ್ಗೆ, ವಿಜೇಂದರ್ಗೆ, ಚಲವಾದಿ ನಾರಾಯಣ ಸ್ವಾಮಿ ತಾಕತ್ತಿದ್ರು ಅವರು ಸರ್ಕಾರ ವಿರೋಧ ಅವರು ಪ್ರತಿಭಟನೆ ಮಾಡಿ ತಾವು ನೋಡಿರ್ಬೋದು. ಮೈಸೂರಿನಲ್ಲಿ ಜನ ಆಕ್ರೋಶ ಯಾತ್ರೆ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಅವರ ಸರ್ಕಾರ, ಕೇಂದ್ರ ಸರ್ಕಾರ ಬೆಲೆ ಇವತ್ತು ನಿನ್ನೆ ಮೊನ್ನೆ ನಮ್ಮ ಭಾರ ಹಾಕಿದ್ದಾರೆ. ಅದ ಖಂಡಿಸಿ ಇವತ್ತು ಸಂಕೇತವಾಗಿ ನಾವು ಪ್ರತಿಭಟನೆ ಹಾಕೊಂಡಿದೀವಿ. ಇದೇ ತರ ಬೆಲೆ ಏರ್ಕೊಂಡು ಹೋದ್ರೆ ನಾನು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟು ದಿನ ಎಲ್ಲ ವಸ್ತು ಮ್ಯಾಗ ಬೆಲೆ ಏರಿಸಿದ್ದಾರೆ. ಬೆಲೆ ಪೆಟ್ರೋಲ್, ಡೀಸೆಲ್, ಅಡುಗೆ ಸಿಲಿಂಡರ್ ಎಷ್ಟು ಹೆಚ್ಚು ಕಾಣ್ತಾ ಇದೆ. ಪ್ರತಿಯೊಂದು ವಸ್ತು ಮ್ಯಾಗ ಅವರು ಬೆಲೆ ಏರಿಸಿದ್ದಾರೆ. ಅವೆಲ್ಲ ವಿರೋಧ ನಾವು ಪ್ರತಿಭಟನೆ ಇನ್ನೂ ದೊಡ್ಡ ಪ್ರಮಾಣದಾಗ ಹಾಕೊಳ್ತೀವಿ. ಕೇಂದ್ರ ಸರ್ಕಾರ ತಕ್ಷಣ ಬೆಲೆ ರೇಟ್ ಎಲ್ಲ ಇಳಿಸಬೇಕು ಅಂತ ಆಗ್ರಹಿಸ್ತೀವಿ. ಇವತ್ತು ಈ ಸ್ಟ್ರೈಕ್ ನಾವು ಪೆಟ್ರೋಲ್ ಮತ್ತೆ ಏನದ ಪೆಟ್ರೋಲ್ ಮತ್ತು ಗ್ಯಾಸ್ ಹೈಕ್ ಆಗಿದೆ, ರೇಟ್ ಏರ್ಸಾರ. ಅದ್ರ ಮೇಲೆ 50 ರೂಪಾಯಿ ಗ್ಯಾಸ್ ಮೇಲೆ ಏರ್ಸಾರ, 2 ರೂಪಾಯಿ ಪೆಟ್ರೋಲ್ ಮೇಲೆ ಏರ್ಸಾರ. ಅದ್ರ ಮೇಲೆ ನಾವು ಸ್ಟ್ರೈಕ್ ಮಾಡತ್ತೀವಿ. ಮತ್ತ ಆಮೇಲೆ ಇದು ಡೈರೆಕ್ಟ್ ನಾವು ಸಾಮಾನ್ಯ ಜನ ಮೇಲೆ, ಆಟೋ ರಿಕ್ಷಾ ಡ್ರೈವರ್ಸ್ ಮೇಲೆ ಮತ್ತೆ ಫಾರ್ಮರ್ಸ್ ಮೇಲೆ, ರೈತರ ಮೇಲೆ ಇದು ಅಟ್ಯಾಕ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಎಲ್ಲಿಂದ ರೊಕ್ಕ ಕೊಡ್ಬೇಕು ಇಷ್ಟು ಜಾಸ್ತಿ ಆಗಿದೆ. ಅದ್ರ ಸಂಬಂಧ ನಾವು ಯೂತ್ ಕಾಂಗ್ರೆಸ್ ನಿಂದ ಇದು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಪ್ರೊಟೆಸ್ಟ್ ಮಾಡಿ ನಮ್ಮ ಮನವಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದೇವೆ, ತಹಸೀಲ್ದಾರಿಗೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೊಡತ್ತೀವಿ. ಏನಂತಂದ್ರೆ ನಮ್ದು ಯೂತ್ ಕಾಂಗ್ರೆಸ್ ನೋಡತೈತಿ, ಯುವಕರೆಲ್ಲ ನೋಡತಾರ. ನೀವ್ ಹೆಂಗ್ ಪ್ರೈಸ್ ಹೈಕ್ ಮಾಡತ್ತೀರಿ, ನೀವೆಲ್ಲ ಸಾಮಾನ್ಯ ಜನರ ಲೈಫಿಗೆ ಎಷ್ಟು ತ್ರಾಸ್ ಕೊಡತ್ತೀರ ನೋಡತಾರ. ಈ ಸ್ಟ್ರೈಕ್ ನಾವು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡ್ತೇವೆ ಅಂತ ಹೇಳಿ ಇದಕ್ಕೆ ನಾವು ಸ್ಟ್ರೈಕ್ ಅನ್ನು ನಾವು ಪೆಟಿಷನ್ ನಾವು ತಹಸೀಲ್ದಾರಿಗೆ ಕೊಡತ್ತೀವಿ. ನಮ್ಮ ಹೆಸರು ಅರ್ಜುನ್ ಪಾಟೀಲ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತ ಈ ಅರ್ಜುನ್ ಪಾಟೀಲ್ ಅವರ ಒಂದು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇವರು ಹುಬ್ಳಿ ಧಾರವಾಡ, ಅದರ ಸಂಬಂಧ ಅವ್ರ ನೇತೃತ್ವದಾಗ ಇವತ್ತೊಂದಿದ ಪ್ರತಿಭಟನೆ ಮಾಡೇವ್ ನಾವು. ಈಗ ಬಡ ಜನ ದಿನದಿಂದ ದುಡ್ಡು ತಿನ್ನೋರ್ಗ 50 ರೂಪಾಯಿ ಹೆಚ್ಚಿಗೆ ಆದ್ರ ಅವು ದಿನ ಗ್ಯಾಸ್ ಮೇಲೆ ಈಗ ಅಡಿಗೆ ಮಾಡೋರು ಅವ್ರೆಲ್ಲ ಎಲ್ಲಿ ಹೋಗ್ಬೇಕ್ರಿ? ದಿನ ಈಗ ಡೀಸೆಲ್ ಮೇಲೆ 2 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ, ಗ್ಯಾಸ್ ಮೇಲೆ 50 ರೂಪಾಯಿ ಹೆಚ್ಚಿಗೆ ಮಾಡ್ಯಾರ. ಅದಕ್ಕೋಸ್ಕರ ಇವತ್ತ ಅರ್ಜುನ್ ಪಾಟೀಲ್ ಇವರ ನೇತೃತ್ವದೊಳಗ ಈ ಒಂದು ಪ್ರತಿಭಟನೆ ಮಾಡ್ಯಾರ. ಈ ಪ್ರತಿಭಟನೆಗ ನಮಗ್ ಯಾವಾಗ ಮಠ ನ್ಯಾಯ ಸಿಗಂಗಿಲ್ಲ ಆವಾಗ ಮಠ ನಾವು ಧರಣಿನು ಕುಂದ್ರಾಕ ರೆಡಿ ಅದೇವಿ. ಇದಕ್ಕ ಏನಿದ್ರು ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ನಾವು ಕೇಂದ್ರ ಸರ್ಕಾರ ಒಳಗ ಒಂದು ಮನವಿ ಕೊಟ್ಟೇವಿ. ಈಗ ತಹಶೀಲ್ದಾರ್ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರದವ್ರು ಕೊಟ್ಟೇವಿ. ನಮಗ್ ಯಾವಾಗ ಮಠ ನ್ಯಾಯ ಸಿಗಂಗಿಲ್ಲಲ್ಲ ಆವಾಗ ಮಠ ನಮ್ ಹೋರಾಟ ನಿಲ್ಸಂಗಿಲ್ಲ ಅಂತ ಹೇಳಿ ನನ್ ಮಾತು ಮುಗಿಸ್ತೇನೆ. ಸಚಿನ್ ಪೂಜಾರ್ ಅಂತ ಹೇಳಿ.